ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು ಸರ್, ಅದು ಎಲ್ಲಿಗೆ ಬಂತು ಸ್ಮಾರ್ಟ್ ಕಾರ್ಡ್ ಕೊಡೋ ಕಾರ್ಯ? ಸ್ಮಾರ್ಟ್ ಕಾರ್ಡು ನಾನು ಪ್ರಾರಂಭದಲ್ಲಿ ನಾನೇ ಬೇಡ ಅಂತ ಹೇಳಿದೆ. ಯಾಕಂದರೆ ಆಧಾರ್ ಕಾರ್ಡ್ ಇರುತ್ತೆ, ಅದ್ರ ಮೇಲೆ ಎಲ್ಲ ಸಹಜವಾಗಿ ಎಲ್ಲ ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ಹಣಕಾಸು ಇರೋಕವರು ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗೋದಿಲ್ಲ. ಲೆಕ್ಕ ಈ STP TSP ಇದೆಲ್ಲ ಸ್ವಲ್ಪ ಇದಿರುತ್ತಲ್ಲ, ಅದರಿಂದ ನಮಗೆ ಕ್ಲಾರಿಟಿ ಇರೋದಿಲ್ಲ. ಇನ್ನೊಂದು ಮಾಡೋದು ಒಳ್ಳೆಯದು ಅಂತ ಹೇಳಿದ್ರು. ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದಾರೆ, ಮನೆ ಕ್ಯಾಬಿನೆಟ್ ಒಂದು 2 ತಿಂಗಳ ಮುಂಚೆ ಕ್ಲಿಯರ್ ಮಾಡಿದ್ರು. ಈಗ ಟೆಂಡರು ಪ್ರೋಸೆಸ್ ಆಗ್ತಾ ಇದೆ. ಅದಕ್ಕೆ ನಾವು ಕನ್ಸ್ಯೂಮರ್ ಮೇಲೆ ಅದೇನು ಕಾರ್ಡ್ಗೆ ಹಣ ಬೀಳುತ್ತೆ ಅದರ ಮೇಲೆ ಹಾಕಲ್ಲ, ಅದನ್ನು ಕ್ಯಾಬಿನೆಟ್ಟಲ್ಲಿ ಸರ್ಕಾರನೇ ಬರೆಸೋದು ಅಂತ ತೀರ್ಮಾನ ಆಗಿದೆ. ಅದಕ್ಕೊಂದು 300 ಕೋಟಿ ಆಗ್ಬೋದು. ಆ ಕಾರ್ಡ್ಗೂ ಕೂಡ ಸರ್ಕಾರನೇ ಹಣ ಕೊಡ್ತಾರೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡು ಬರುತ್ತೆ. ಜೂನ್ ಜುಲೈ ಅಷ್ಟೊತ್ತಿಗೆ ಬಹುತೇಕ ಬರುತ್ತೆ. ಅಂದರೆ 3 ಕೋಟಿ ಜನಕ್ಕೆ ಕೊಡಬೇಕಲ್ಲ. ಈ ಚಿಕ್ಕ ಸ್ಕೂಲ್ಗೆ ಹೋಗದೆ ಇರ್ತಕ್ಕಂಥ ಮಕ್ಕಳು ಬಿಟ್ಟರೆ ಹತ್ತಿರ 50% ಹೆಣ್ಮಕ್ಳೆಲ್ಲ 3 ಕೋಟಿ ಕೊಡಬೇಕಾಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಆದರೂ ವ್ಯಾಪಕವಾಗಿ ಎಲ್ಲ ಕಡೆ ಅವರಿಗೆ ಸುಲಭವಾಗಿ ಸಿಗೋ ರೀತಿ ಮಾಡ್ತೀವಿ. ಹಣ ಏನೂ ಇಲ್ಲ, ಫ್ರೀಯಾಗಿ ಕೊಡ್ತೀವಿ. ಮತ್ತೊಂದು ಇಲಾಖೆ ಇದೆ ಸರ್ ನಿಮ್ಮ ಬಳಿ, ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆನ ವಹಿಸ್ಕೊಳ್ಳೋದಕ್ಕೆ ಅನೇಕ ಜನ ಹಿಂದೇಟು ಹಾಕ್ಬಿಡ್ತಾರೆ, ನನಗೆ ಬೇಡಪ್ಪ ಅಂತ ಹೇಳ್ತಾರೆ. ಯಾಕೆ ನೀವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರಿ? ಈಗ ಒಂದು ಮುಜರಾಯಿ ಇಲಾಖೆ ಇದು ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಮತ್ತು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ, ಸಾವಿರಾರು ವರ್ಷದಿಂದನೇ ಇದೆ. ಇದು ಭಾವನಾತ್ಮಕವಾಗಿ ನಮ್ಮ ಹಿಂದೂಗಳಿಗೆ ದೇವಸ್ಥಾನ ಮತ್ತು ಈ ಇಲಾಖೆ ಹತ್ತಿರ ಇಟ್ಕೋಬೇಕಾಗಿತ್ತು ನಾವು ಅಲ್ವಾ. ನನಗೆ ಜವಾಬ್ದಾರಿ ಕೊಟ್ಟು ಈ ಇಲಾಖೆನ ಮುಖ್ಯಮಂತ್ರಿಗಳು ಸ್ವಲ್ಪ ಸಮರ್ಪಕವಾಗಿ ಜನಕ್ಕೆ ದೇವಸ್ಥಾನಗಳು ಹೆಚ್ಚು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು, ಮೂಲಭೂತ ಫೆಸಿಲಿಟೀಸ್ ಕೊಟ್ಟು, ಅಲ್ಲಿರ್ತಕ್ಕಂಥ ಅರ್ಚಕರ ಸಮುದಾಯಕ್ಕೆ ಮತ್ತು ಹೆಚ್ಚು ಜನ ಲಕ್ಷಗಟ್ಟಲೆ ಜನ ಬರ್ತಾರಲ್ಲ ಅಂಥ ದೇವಸ್ಥಾನಗಳಿಗೆ ಸ್ವಲ್ಪ ಆದ್ಯತೆ ಕೊಡಬೇಕು ಅಂತ ನನಗೆ ಹೇಳಿ ಈ ಇಲಾಖೆ ಕೊಟ್ಟರು. ಆಮೇಲೆ ನಾನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಹತ್ತಿರ ಒಂದು 334,000 ದೇವಸ್ಥಾನಗಳಿದೆ. ಅದರಲ್ಲಿ 205 ದೇವಸ್ಥಾನ ಎ ಗ್ರೇಡ್ ಟೆಂಪಲ್ಸು, 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. ಅಲ್ಲಿ ಹಣದ ಕೊರತೆ ಏನಿರೋದಿಲ್ಲ. ಮತ್ತು ಬಿ ಗ್ರೇಡ್ ಅಂದರೆ 5 ಲಕ್ಷದಿಂದ 25 ಲಕ್ಷ ಇರ್ತಕ್ಕಂಥದ್ದು. 193 ದೇವಸ್ಥಾನಗಳಿದೆ. ಅಲ್ಲೂ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಸ್ಯಾಲ್ರೀಸು ಎಲ್ಲನೂ ಕೊಟ್ಕೊಂಡು ಹೋಗ್ತಾರೆ. ಮತ್ತು ನಾನು ನೋಡಿದ ಆಮೇಲೆ ಉಳಿದ ಹಾಗೆ ಇನ್ನೊಂದು ಹತ್ತಿರ 34,000 ಚಿಲ್ಲರೆ ಇದೆ. ಅದರಲ್ಲಿ 34,000 ದೇವಸ್ಥಾನಗಳು ಸಿ ಗ್ರೇಡ್ ಟೆಂಪಲ್ಸು. ಎ ಗ್ರೇಡಲ್ಲಿ ನಾನು ಏನು ನೋಡಿದೆ ಅಂತ ಹೇಳಿದರೆ, ಅದರಲ್ಲಿ ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟಕ್ಕೆ 50 ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ. ಅದರ ಮೂಲಭೂತ ಸೌಕರ್ಯಗಳು 50 ಲಕ್ಷ ಜನ ಒಂದೇ ದಿನ ಹೋಗಲ್ಲ, ವರ್ಷ ಪೂರ್ತಿ. ಅದರಲ್ಲಿ ಹಬ್ಬಗಳಲ್ಲಿ ಮತ್ತು ಅಲ್ಲಿ ರಥೋತ್ಸವ ಇಂಥ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇರುತ್ತೆ. ಅದಕ್ಕೆ ಅದನ್ನು ಪ್ರಾಧಿಕಾರ ಮಾಡಿ ಯಾವ ರೀತಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮಾಡಿದ್ವಿ. ಆ ರೀತಿ ಮಾಡಿದ್ವಿ. ಮತ್ತು ಅದರ ಮೇಲೆ ಈಗ ಒಂದು ಕೋರ್ಟ್ ಕೇಸು ಇದೆ.